ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕ್ರಿಸ್ಮಸ್ ಸಂಭ್ರಮಕ್ಕೆ ರಾಜಧಾನಿ ಸಾಕ್ಷಿಯಾಗಲಿದೆ. ಕ್ರಿಸ್ಮಸ್ ಹಬ್ಬಕ್ಕೆ ದಿನಗಣನೆ ಆರಂಭಗೊಂಡಿತು. ಪ್ರತಿ ಸಲದಂತೆ ನಗರದಲ್ಲಿ ಈ ಬಾರಿಯೂ ಕೇಕ್ ಶೋ ಏರ್ಪಟ್ಟಿದೆ. ಕೇಕ್ ಶೋಗೆ ಭರ್ಜರಿ ರೆಸ್ಪಾನ್ಸ್. ಕೇಕ್ನಲ್ಲಿ ಅರಳಿದ ರಾಮ ಮಂದಿರ, ಭಕ್ತಿಭಾವ ಮೂಡಿಸುವ ರಾಮ ಮಂದಿರ, ಬಾಲ್ಯದ ನೆನಪಿಗೆ ಕೊಂಡೊಯ್ಯುವ ಪುಟಾಣಿ ರೈಲು, ಮದುವೆಯ ಸಂಭ್ರಮ ನೆನಪಿಸುವ ಮಧುಬನಿ ವೆಡ್ಡಿಂಗ್ ಪ್ಲೇಸ್, ಮಕ್ಕಳನ್ನ ಆಶ್ಚರ್ಯಕ್ಕೆ ಕೊಂಡೊಯ್ಯುವ ಡೈನೋಸರ್ ವರ್ಲ್ಡ್. ಇದೆಲ್ಲ ಈ ಸಲದ ಕೇಕ್ ಶೋ ಹೈಲೈಟ್ಸ್. ಕ್ರಿಸ್ಮಸ್ ಹೊಸ ವರ್ಷ ಅಂದ್ರೆ ಬೆಂಗಳೂರಿಗರ ಮನಸ್ಸಲ್ಲಿ ಮೂಡುವ ಕೇಕ್ ಉತ್ಸವಕ್ಕೆ ಈ ಸಲ 50ನೇ ವರ್ಷದ ಸಂಭ್ರಮ. ಹೀಗಾಗಿ ಈ ಬಾರಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿ ಕೇಕ್ ಶೋ ಏರ್ಪಡಿಸಲಾಗಿದೆ. ನಾವು ಯಾವ ವರ್ಷನೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಈ ಸಲ ಬರಬೇಕು ನೋಡಬೇಕು ಅಂತಲೇ ಬಂದಿದ್ವಿ. ನೋಡಿ ಸ್ಟಾರ್ಟಿಂಗಲ್ಲೇ ತುಂಬ ಖುಷಿ ಆಯಿತು, ಅಂದರೆ ಎಕ್ಸೈಟ್ಮೆಂಟ್ ಆಯಿತು. ನೋಡಿರಲಿಲ್ವಲ್ಲ, ಬೆಂಗಳೂರಲ್ಲೇ ಇದ್ದು ಬರೋಕ್ಕಾಗಿಲ್ಲ. ಈ ಸಲ ಬರಲೇಬೇಕು ಅಂತೇಳಿ ಬಂದಿದ್ದೀವಿ. ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ಖುಷಿ ಆಯಿತು. 850 kgಯ ರಾಮ ಮಂದಿರ ಈ ಸಲದ ಕೇಕ್ ಶೋ ಹೈಲೈಟ್. ಸಿಂಹ, ಆನೆ, ಹನುಮಾನ್ ಒಳಗೊಂಡ ಸಂಕೀರ್ಣವಾದ ರಾಮ ಮಂದಿರವನ್ನ ಕೇಕ್ನಲ್ಲಿ ರಚಿಸಲಾಗಿದೆ. ಇದರ ಜೊತೆ 20 ಅಡಿ ಎತ್ತರದ 2.8 ಟನ್ ತೂಕದ ದಿ ಎನ್ಚಾಂಟೆಡ್ ಕ್ರಿಸ್ಮಸ್ ಟ್ರೀ, ಇಲಿ ಬಾಣಸಿಗನ ಚಿತ್ರ, ರಟಾಟೂಲ್ ಪಾಕಶಾಲೆಯ ಮೋಡಿ ಜನರನ್ನ ಆಕರ್ಷಿಸಲಿದೆ. ಕೇಕ್ ರೂಪದಲ್ಲಿ ಡೈನೋಸರ್ ಜಗತ್ತು ಮೂಡಿ ಬಂದಿದೆ. ದೊಡ್ಡದಾಗಿ ಮಾಡಿದ್ದಾರೆ, ಅದು ನಿಜ. ಹೆಂಗೆ ಅಷ್ಟು ಫುಲ್ ಕೇಕಾ ಒಳಗಡೆ ಅದು ಸ್ವಲ್ಪ ಭ್ರಮೆ ಇದ್ದೇ ಇದೆ, ಬಟ್ ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ, ಅದು ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಸಕ್ಕರೆಯಿಂದ ನಿರ್ಮಿಸಲಾದ ಗಾಜಿನ ಮನೆಯ ಉದ್ಯಾನ, ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಪರಂಪರೆ ಕೇಕ್ನಲ್ಲಿ ಅರಳಿದೆ. ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಅಂಡ್ ಕೇಕ್ ಆರ್ಟ್ಸ್ ವತಿಯಿಂದ ರಚಿಸಲಾದ ಈ ಕೇಕ್ ಜಗತ್ತಿನ ಪ್ರದರ್ಶನಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕ್ರಿಸ್ಮಸ್ ಸಂಭ್ರಮಕ್ಕೆ ರಾಜಧಾನಿ ಸಾಕ್ಷಿಯಾಗಲಿದೆ. ಕ್ರಿಸ್ಮಸ್ ಹಬ್ಬಕ್ಕೆ ದಿನಗಣನೆ ಆರಂಭಗೊಂಡಿತು. ಪ್ರತಿ ಸಲದಂತೆ ನಗರದಲ್ಲಿ ಈ ಬಾರಿಯೂ ಕೇಕ್ ಶೋ ಏರ್ಪಟ್ಟಿದೆ. ಕೇಕ್ ಶೋಗೆ ಭರ್ಜರಿ ರೆಸ್ಪಾನ್ಸ್. ಕೇಕ್ನಲ್ಲಿ ಅರಳಿದ ರಾಮ ಮಂದಿರ, ಭಕ್ತಿಭಾವ ಮೂಡಿಸುವ ರಾಮ ಮಂದಿರ, ಬಾಲ್ಯದ ನೆನಪಿಗೆ ಕೊಂಡೊಯ್ಯುವ ಪುಟಾಣಿ ರೈಲು, ಮದುವೆಯ ಸಂಭ್ರಮ ನೆನಪಿಸುವ ಮಧುಬನಿ ವೆಡ್ಡಿಂಗ್ ಪ್ಲೇಸ್, ಮಕ್ಕಳನ್ನ ಆಶ್ಚರ್ಯಕ್ಕೆ ಕೊಂಡೊಯ್ಯುವ ಡೈನೋಸರ್ ವರ್ಲ್ಡ್. ಇದೆಲ್ಲ ಈ ಸಲದ ಕೇಕ್ ಶೋ ಹೈಲೈಟ್ಸ್. ಕ್ರಿಸ್ಮಸ್ ಹೊಸ ವರ್ಷ ಅಂದ್ರೆ ಬೆಂಗಳೂರಿಗರ ಮನಸ್ಸಲ್ಲಿ ಮೂಡುವ ಕೇಕ್ ಉತ್ಸವಕ್ಕೆ ಈ ಸಲ 50ನೇ ವರ್ಷದ ಸಂಭ್ರಮ. ಹೀಗಾಗಿ ಈ ಬಾರಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿ ಕೇಕ್ ಶೋ ಏರ್ಪಡಿಸಲಾಗಿದೆ. ನಾವು ಯಾವ ವರ್ಷನೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಈ ಸಲ ಬರಬೇಕು ನೋಡಬೇಕು ಅಂತಲೇ ಬಂದಿದ್ವಿ. ನೋಡಿ ಸ್ಟಾರ್ಟಿಂಗಲ್ಲೇ ತುಂಬ ಖುಷಿ ಆಯಿತು, ಅಂದರೆ ಎಕ್ಸೈಟ್ಮೆಂಟ್ ಆಯಿತು. ನೋಡಿರಲಿಲ್ವಲ್ಲ, ಬೆಂಗಳೂರಲ್ಲೇ ಇದ್ದು ಬರೋಕ್ಕಾಗಿಲ್ಲ. ಈ ಸಲ ಬರಲೇಬೇಕು ಅಂತೇಳಿ ಬಂದಿದ್ದೀವಿ. ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ಖುಷಿ ಆಯಿತು. 850 kgಯ ರಾಮ ಮಂದಿರ ಈ ಸಲದ ಕೇಕ್ ಶೋ ಹೈಲೈಟ್. ಸಿಂಹ, ಆನೆ, ಹನುಮಾನ್ ಒಳಗೊಂಡ ಸಂಕೀರ್ಣವಾದ ರಾಮ ಮಂದಿರವನ್ನ ಕೇಕ್ನಲ್ಲಿ ರಚಿಸಲಾಗಿದೆ. ಇದರ ಜೊತೆ 20 ಅಡಿ ಎತ್ತರದ 2.8 ಟನ್ ತೂಕದ ದಿ ಎನ್ಚಾಂಟೆಡ್ ಕ್ರಿಸ್ಮಸ್ ಟ್ರೀ, ಇಲಿ ಬಾಣಸಿಗನ ಚಿತ್ರ, ರಟಾಟೂಲ್ ಪಾಕಶಾಲೆಯ ಮೋಡಿ ಜನರನ್ನ ಆಕರ್ಷಿಸಲಿದೆ. ಕೇಕ್ ರೂಪದಲ್ಲಿ ಡೈನೋಸರ್ ಜಗತ್ತು ಮೂಡಿ ಬಂದಿದೆ. ದೊಡ್ಡದಾಗಿ ಮಾಡಿದ್ದಾರೆ, ಅದು ನಿಜ. ಹೆಂಗೆ ಅಷ್ಟು ಫುಲ್ ಕೇಕಾ ಒಳಗಡೆ ಅದು ಸ್ವಲ್ಪ ಭ್ರಮೆ ಇದ್ದೇ ಇದೆ, ಬಟ್ ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ, ಅದು ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಸಕ್ಕರೆಯಿಂದ ನಿರ್ಮಿಸಲಾದ ಗಾಜಿನ ಮನೆಯ ಉದ್ಯಾನ, ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಪರಂಪರೆ ಕೇಕ್ನಲ್ಲಿ ಅರಳಿದೆ. ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಅಂಡ್ ಕೇಕ್ ಆರ್ಟ್ಸ್ ವತಿಯಿಂದ ರಚಿಸಲಾದ ಈ ಕೇಕ್ ಜಗತ್ತಿನ ಪ್ರದರ್ಶನಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕ್ರಿಸ್ಮಸ್ ಸಂಭ್ರಮಕ್ಕೆ ರಾಜಧಾನಿ ಸಾಕ್ಷಿಯಾಗಲಿದೆ. ಕ್ರಿಸ್ಮಸ್ ಹಬ್ಬಕ್ಕೆ ದಿನಗಣನೆ ಆರಂಭಗೊಂಡಿತು. ಪ್ರತಿ ಸಲದಂತೆ ನಗರದಲ್ಲಿ ಈ ಬಾರಿಯೂ ಕೇಕ್ ಶೋ ಏರ್ಪಟ್ಟಿದೆ. ಕೇಕ್ ಶೋಗೆ ಭರ್ಜರಿ ರೆಸ್ಪಾನ್ಸ್. ಕೇಕ್ನಲ್ಲಿ ಅರಳಿದ ರಾಮ ಮಂದಿರ, ಭಕ್ತಿ
ಭಕ್ತಿಭಾವ ಮೂಡಿಸುವ ರಾಮ ಮಂದಿರ, ಬಾಲ್ಯದ ನೆನಪಿಗೆ ಕೊಂಡೊಯ್ಯುವ ಪುಟಾಣಿ ರೈಲು, ಮದುವೆಯ ಸಂಭ್ರಮ ನೆನಪಿಸುವ ಮಧುಬನಿ ವೆಡ್ಡಿಂಗ್ ಬ್ಲೇಸ್, ಮಕ್ಕಳನ್ನ ಆಶ್ಚರ್ಯಕ್ಕೆ ಕೊಂಡೊಯ್ಯುವ ಡೈನೋಸರ್ ವರ್ಲ್ಡ್. ಇದೆಲ್ಲ ಈ ಸಲದ ಕೇಕ್ ಶೋ ಹೈಲೈಟ್ಸ್. ಕ್ರಿಸ್ಮಸ್ ಹೊಸ ವರ್ಷ ಅಂದ್ರೆ ಬೆಂಗಳೂರಿಗರ ಮನಸ್ಸಲ್ಲಿ ಮೂಡುವ ಕೇಕ್ ಉತ್ಸವಕ್ಕೆ ಈ ಸಲ 50ನೇ ವರ್ಷದ ಸಂಭ್ರಮ. ಹೀಗಾಗಿ ಈ ಬಾರಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿ ಕೇಕ್ ಶೋ ಏರ್ಪಡಿಸಲಾಗಿದೆ. ನಾವು ಯಾವ ವರ್ಷನೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಈ ಸಲ ಬರಬೇಕು ನೋಡಬೇಕು ಅಂತಲೇ ಬಂದಿದ್ವಿ. ನೋಡಿ ಸ್ಟಾರ್ಟಿಂಗಲ್ಲೇ ತುಂಬ ಖುಷಿ ಆಯಿತು, ಅಂದರೆ ಎಕ್ಸೈಟ್ಮೆಂಟ್ ಆಯಿತು. ನೋಡಿರಲಿಲ್ವಲ್ಲ, ಬೆಂಗಳೂರಲ್ಲೇ ಇದ್ದು ಬರೋಕ್ಕಾಗಿಲ್ಲ. ಈ ಸಲ ಬರಲೇಬೇಕು ಅಂತೇಳಿ ಬಂದಿದ್ದೀವಿ. ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ಖುಷಿ ಆಯಿತು. 850 ಕೆಜಿಯ ರಾಮ ಮಂದಿರ ಈ ಸಲದ ಕೇಕ್ ಶೋ ಹೈಲೈಟ್. ಸಿಂಹ, ಆನೆ, ಹನುಮಾನ್ ಒಳಗೊಂಡ ಸಂಕೀರ್ಣವಾದ ರಾಮ ಮಂದಿರವನ್ನ ಕೇಕ್ನಲ್ಲಿ ರಚಿಸಲಾಗಿದೆ. ಇದರ ಜೊತೆ 20 ಅಡಿ ಎತ್ತರದ 2.8 ಟನ್ ತೂಕದ ದಿ ಎನ್ಚಾಂಟೆಡ್ ಕ್ರಿಸ್ಮಸ್ ಟ್ರೀ, ಇಲಿ ಬಾಣಸಿಗನ ಚಿತ್ರ, ರಟಾಟೂಲ್ ಪಾಕಶಾಲೆಯ ಮೋಡಿ ಜನರನ್ನ ಆಕರ್ಷಿಸಲಿದೆ. ಕೇಕ್ ರೂಪದಲ್ಲಿ ಡೈನೋಸರ್ ಜಗತ್ತು ಮೂಡಿ ಬಂದಿದೆ. ದೊಡ್ಡದಾಗಿ ಮಾಡಿದ್ದಾರೆ, ಅದು ನಿಜ. ಹೆಂಗೆ ಅಷ್ಟು ಫುಲ್ ಕೇಕಾ ಒಳಗಡೆ ಅದು ಸ್ವಲ್ಪ ಭ್ರಮೆ ಇದ್ದೇ ಇದೆ, ಬಟ್ ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ, ಅದು ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಸಕ್ಕರೆಯಿಂದ ನಿರ್ಮಿಸಲಾದ ಗಾಜಿನ ಮನೆಯ ಉದ್ಯಾನ, ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಪರಂಪರೆ ಕೇಕ್ನಲ್ಲಿ ಹರಡಿದೆ. ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಅಂಡ್ ಕೇಕ್ ಆರ್ಟ್ಸ್ ವತಿಯಿಂದ ರಚಿಸಲಾದ ಈ ಕೇಕ್ ಜಗತ್ತಿನ ಪ್ರದರ್ಶನಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕ್ರಿಸ್ಮಸ್ ಸಂಭ್ರಮಕ್ಕೆ ರಾಜಧಾನಿ ಸಾಕ್ಷಿಯಾಗಲಿದೆ. ಕ್ರಿಸ್ಮಸ್ ಹಬ್ಬಕ್ಕೆ ದಿನಗಣನೆ ಆರಂಭಗೊಂಡಿತು. ಪ್ರತಿ ಸಲದಂತೆ ನಗರದಲ್ಲಿ ಈ ಬಾರಿಯೂ ಕೇಕ್ ಶೋ ಏರ್ಪಟ್ಟಿದೆ. ಕೇಕ್ ಶೋಗೆ ಭರ್ಜರಿ ರೆಸ್ಪಾನ್ಸ್. ಕೇಕ್ನಲ್ಲಿ ಅರಳಿದ ರಾಮ ಮಂದಿರ, ಭಕ್ತಿಭಾವ ಮೂಡಿಸುವ ರಾಮ ಮಂದಿರ, ಬಾಲ್ಯದ ನೆನಪಿಗೆ ಕೊಂಡೊಯ್ಯುವ ಪುಟಾಣಿ ರೈಲು, ಮದುವೆಯ ಸಂಭ್ರಮ ನೆನಪಿಸುವ ಮಧುಬನಿ ವೆಡ್ಡಿಂಗ್ ಬ್ಲೇಸ್, ಮಕ್ಕಳನ್ನ ಆಶ್ಚರ್ಯಕ್ಕೆ ಕೊಂಡೊಯ್ಯುವ ಡೈನೋಸರ್ ವರ್ಲ್ಡ್. ಇದೆಲ್ಲ ಈ ಸಲದ ಕೇಕ್ ಶೋ ಹೈಲೈಟ್ಸ್. ಕ್ರಿಸ್ಮಸ್ ಹೊಸ ವರ್ಷ ಅಂದ್ರೆ ಬೆಂಗಳೂರಿಗರ ಮನಸ್ಸಲ್ಲಿ ಮೂಡುವ ಕೇಕ್ ಉತ್ಸವಕ್ಕೆ ಈ ಸಲ 50ನೇ ವರ್ಷದ ಸಂಭ್ರಮ. ಹೀಗಾಗಿ ಈ ಬಾರಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿ ಕೇಕ್ ಶೋ ಏರ್ಪಡಿಸಲಾಗಿದೆ. ನಾವು ಯಾವ ವರ್ಷನೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಈ ಸಲ ಬರಬೇಕು ನೋಡಬೇಕು ಅಂತಲೇ ಬಂದಿದ್ವಿ. ನೋಡಿ ಸ್ಟಾರ್ಟಿಂಗಲ್ಲೇ ತುಂಬ ಖುಷಿ ಆಯಿತು, ಅಂದರೆ ಎಕ್ಸೈಟ್ಮೆಂಟ್ ಆಯಿತು. ನೋಡಿರಲಿಲ್ವಲ್ಲ, ಬೆಂಗಳೂರಲ್ಲೇ ಇದ್ದು ಬರೋಕ್ಕಾಗಿಲ್ಲ. ಈ ಸಲ ಬರಲೇಬೇಕು ಅಂತೇಳಿ ಬಂದಿದ್ದೀವಿ. ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ಖುಷಿ ಆಯಿತು. 850 ಕೆಜಿಯ ರಾಮ ಮಂದಿರ ಈ ಸಲದ ಕೇಕ್ ಶೋ ಹೈಲೈಟ್. ಸಿಂಹ, ಆನೆ, ಹನುಮಾನ್ ಒಳಗೊಂಡ ಸಂಕೀರ್ಣವಾದ ರಾಮ ಮಂದಿರವನ್ನ ಕೇಕ್ನಲ್ಲಿ ರಚಿಸಲಾಗಿದೆ. ಇದರ ಜೊತೆ 20 ಅಡಿ ಎತ್ತರದ 2.8 ಟನ್ ತೂಕದ ದಿ ಎನ್ಚಾಂಟೆಡ್ ಕ್ರಿಸ್ಮಸ್ ಟ್ರೀ, ಇಲಿ ಬಾಣಸಿಗನ ಚಿತ್ರ, ರಟಾಟೂಲ್ ಪಾಕಶಾಲೆಯ ಮೋಡಿ ಜನರನ್ನ ಆಕರ್ಷಿಸಲಿದೆ. ಕೇಕ್ ರೂಪದಲ್ಲಿ ಡೈನೋಸರ್ ಜಗತ್ತು ಮೂಡಿ ಬಂದಿದೆ. ದೊಡ್ಡದಾಗಿ ಮಾಡಿದ್ದಾರೆ, ಅದು ನಿಜ. ಹೆಂಗೆ ಅಷ್ಟು ಫುಲ್ ಕೇಕಾ ಒಳಗಡೆ ಅದು ಸ್ವಲ್ಪ ಭ್ರಮೆ ಇದ್ದೇ ಇದೆ, ಬಟ್ ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ, ಅದು ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಸಕ್ಕರೆಯಿಂದ ನಿರ್ಮಿಸಲಾದ ಗಾಜಿನ ಮನೆಯ ಉದ್ಯಾನ, ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಪರಂಪರೆ ಕೇಕ್ನಲ್ಲಿ ಹರಡಿದೆ. ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಅಂಡ್ ಕೇಕ್ ಆರ್ಟ್ಸ್ ವತಿಯಿಂದ ರಚಿಸಲಾದ ಈ ಕೇಕ್ ಜಗತ್ತಿನ ಪ್ರದರ್ಶನಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.